ಚಿತ್ರದುರ್ಗದ ಸಿರಿಗೆರೆ ಮಠದ ಶ್ರೀಗಳ ಬದಲಾವಣೆಗೆ ಸಭೆ ನಡೆಸಲಾಗ್ತಾ ಇದೆ. ದಾವಣಗೆರೆಯ ಅಪೂರ್ವ ರೆಸಾರ್ಟ್ನಲ್ಲಿ ಮೀಟಿಂಗ್ ನಡೆಸಲಾಗ್ತಾ ಇದೆ. ಶಿವಮೂರ್ತಿ ಶಿವಾಚಾರ್ಯ ಸದ್ಯ ಪೀಠಾಧಿಪತಿಯಾಗಿದ್ದಾರೆ. ಅವರನ್ನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಈ ಸಭೆಗೆ ಲಿಂಗಾಯತ ಸಮುದಾಯದ ಮುಖಂಡರು ಕೂಡ ಆಗಮಿಸ್ತಾ ಇದ್ದಾರೆ. ಸಭೆಯಲ್ಲಿ ಬೊಮ್ಮಾಯಿ ಇದ್ದಾರೆ, ಬಿಸಿ ಪಾಟೀಲ್, ಶಿವಗಂಗಾ ಕೂಡ ಭಾಗಿಯಾಗಿದ್ದಾರೆ. ಶ್ರೀಗಳ ಬದಲಾವಣೆಗೆ ಸಭೆ ಕರೀತಾ ಇದ್ದ ಹಾಗೆ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಅಪೂರ್ವ ರೆಸಾರ್ಟ್ನ ಸಭೆ ಇದು ಅನಧಿಕೃತವಾದದ್ದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸಿರಿಗೆರೆ ಶ್ರೀಮತ್ ಸಾಧು ಸದ್ಧರ್ಮ ವೀರಶೈವ ಸಂಘ ಈ ರೀತಿ ಪ್ರಕಟಣೆಯನ್ನ ಹೊರಡಿಸಿದೆ. ಶ್ರೀಗಳನ್ನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಒಂದ್ ಕಡೆ ಈಗಾಗಲೇ ಸಭೆ ಕರೆದಿದ್ರೆ, ಮತ್ತೊಂದು ಕಡೆ ಅದು ಆ ರೀತಿ ಅಲ್ಲ ಅಂತ ಮತ್ತೊಂದು ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ. ನೋಡಬಹುದು ನೀವು, ಮಾಜಿ ಸಚಿವ ಬಿಸಿ ಪಾಟೀಲ್ ಅಲ್ಲಿ ಆಗಮಿಸಿದ್ದಾರೆ. ಬೊಮ್ಮಾಯಿ ಕೂಡ ಈ ಸಭೆಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಶಿವಗಂಗಾ ಕೂಡ, ಶಾಸಕ ಶಿವಗಂಗಾ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೀತಾ ಇರುವಂಥದ್ದು. ಮಾಡಾಳ್ ರಾಜಣ್ಣ ಬಂದಿರೋದನ್ನು ಕೂಡ ನೀವು ಗಮನಿಸಬಹುದು. ಈ ರೀತಿ ಸಮುದಾಯದ ಅಂದ್ರೆ ಲಿಂಗಾಯತ ಮತ್ತು ವೀರಶೈವ ಸಮುದಾಯದ ಎಲ್ಲ ಪ್ರಮುಖ ನಾಯಕರು ಪಕ್ಷಾತೀತವಾಗಿ ಇವತ್ತಿನ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಪೂರ್ವ ರೆಸಾರ್ಟ್ನಲ್ಲಿ ಈ ಸಭೆ ಕರೆದಿರುವಂಥದ್ದು. ಇದಕ್ಕೆ ಸಿರಿಗೆರೆಯ ಶ್ರೀಮತ್ ಸಾಧು ಸದ್ಧರ್ಮ ವೀರಶೈವ ವೇದಿಕೆಯಿಂದ ಇದು ಸರಿಯಲ್ಲ ಅನ್ನುವಂಥ ಪ್ರಕಟಣೆ ಹೊರಡಿಸಿದ್ದಾರೆ. ಸೊ ಇಲ್ಲಿ ಗಮನಿಸಬಹುದು ನೀವು ಯಾವೆಲ್ಲ ನಾಯಕರು ಇಲ್ಲಿ ಭಾಗಿಯಾಗಿದ್ದಾರೆ ಇವತ್ತಿನ ಈ ಸಭೆಯಲ್ಲಿ ಅಂತ. ಇದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಒಂದು ಸಂಘಟನೆಯಿಂದ ಇದನ್ನ ಸಭೆ ಕರೆದಿರೋದು, ಮತ್ತೊಂದು ಕಡೆ ಇನ್ನೊಂದು ಅದೇ ಸಮುದಾಯದ ಮತ್ತೊಂದು ಸಂಘಟನೆ ಇದು ಕ್ರಮ ಸರಿಯಾಗಿಲ್ಲ ಅಂತ ಹೇಳಿ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವಂಥದ್ದು. ಬಟ್ ಈಗ ಈ ಸಭೆಯಲ್ಲಿ ಬೊಮ್ಮಾಯಿ ಇದ್ದಾರೆ, ಬಿಸಿ ಪಾಟೀಲ್ ಇದ್ದಾರೆ, ಶಾಸಕ ಶಿವಗಂಗಾ ಸೇರಿದ್ದಾರೆ, ಯಾರೆಲ್ಲ ಪ್ರಮುಖವಾಗಿ ಈ ಸಮುದಾಯವನ್ನ ಪ್ರತಿನಿಧಿಸುವ ನಾಯಕರಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ್. ಈಗ ಅಖಿಲ ಭಾರತ ವೀರಶೈವ ಮಹಾಸಭಾ ಒಂದ್ ಕಡೆ ಸಭೆ ಕರೆದಿದ್ರೆ, ಮತ್ತೊಂದು ಕಡೆ ಸಾಧು ಸದ್ಧರ್ಮ ವೇದಿಕೆಯಿಂದ ಅದು ಸರಿಯಲ್ಲ ಅನ್ನೋ ಪ್ರಕಟಣೆ ಹೊರಡಿಸಿದ್ದಾರೆ. ಗೊಂದಲ ಇದೆಯಾ ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ? ಸಿರಿಗೆರೆ ಮಠ ಅಂತಂದ್ರೆ ಅದು ರಾಜ್ಯದಲ್ಲೇ ಹೆಸರಾಂತ ಮಠ, ಅದರಲ್ಲೂ ಕೂಡ ಪವರ್ಫುಲ್ ಮಠ ಅಂತಾನೆ ಹೇಳಲಾಗುತ್ತೆ. ಅದರಲ್ಲೂ ಸಾಧು ಲಿಂಗಾಯತ ಸಮಾಜದ ಪೀಠ ಅದು ಸಿರಿಗೆರೆ ಮಠ ಅಂತಂದ್ರೆ. ಅಲ್ಲಿ ಏನು ಶಿವಮೂರ್ತಿ ಶಿವಾಚಾರ್ಯರು ಈಗಾಗಲೇ ಪೀಠಾಧಿಪತಿ ಇದ್ದಾರೆ. ಅವರು ಏನಂತಂದ್ರೆ ಇದ್ರದೊಂದು ಬೈಲಾ ಪ್ರಕಾರ, ಈ ಮಠದ ಕೆಲವೊಂದಿಷ್ಟು ಪರಂಪರೆ ಪ್ರಕಾರ ಏನಂತಂದ್ರೆ 60 ವರ್ಷ ಒಬ್ಬ ಸ್ವಾಮೀಜಿಗೆ ಆಯ್ತಂತಂದ್ರೆ ಅವರು ವಯೋ ನಿವೃತ್ತಿಯನ್ನ ಹೊಂದ್ತಾರೆ. ನಂತರ ಏನು ಅವ್ರು ನಿವೃತ್ತಿ ಹೊಂದುವ ಮೊದಲೇ ಆ ಮಠಕ್ಕೆ ಒಬ್ಬ ಮರಿ ಸ್ವಾಮೀಜಿಯನ್ನ ನೇಮಕ ಮಾಡಿ ಅವ್ರನ್ನೇ ನಂತರ ಪೀಠಾಧಿಪತಿಯನ್ನ ಮಾಡಬೇಕು. ನಂತರ ಅವರಿಗೆಲ್ಲ ಧಾರ್ಮಿಕ ಎಲ್ಲ ರೀತಿಯ ಚಟುವಟಿಕೆಗಳನ್ನ ಹೇಳ್ಕೊಡ್ಬೇಕು. ಆದ್ರೆ ಈಗ ಸಿರಿಗೆರೆ ಮಠದಲ್ಲೂ ಕೂಡ ಏನು ರಾಜ್ಯದಲ್ಲಿ ಪವರ್ಫುಲ್ ಮಠ ಅಂತ ಕರೆಸ್ಕೊಳ್ತಾರೆ. ಮತ್ತು ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಕೂಡ ಏನು ದೇಶಾದ್ಯಂತ ತುಂಬಾ ಹೆಸರುವಾಸಿಯನ್ನ ಮಾಡಿದ್ದಾರೆ. ಕೇವಲ ದೇಶಾದ್ಯಂತ ಅಲ್ಲ, ವಿದೇಶದಲ್ಲೂ ಕೂಡ ಅವರಿಗೆ ಸಾಕಷ್ಟು ಭಕ್ತರಿದ್ದಾರೆ. ಬೇರೆ ಕಡೆ ಹೋಗಿ ಅವರು ಪ್ರವಚನ ಕೊಡ್ತಾರೆ. ಇಂಥ ಪವರ್ಫುಲ್ ಸ್ವಾಮೀಜಿಯನ್ನ ಈಗ ಬದಲಾವಣೆ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಕೇಳಿ ಬರ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಸ್ವಾಮೀಜಿಯವ್ರ ಮೇಲೆ ಕೆಲವೊಂದಿಷ್ಟು ಆರೋಪಗಳಿದೆ. ಈ ಮೊದಲು ಕೂಡ ಈ ಆರೋಪಗಳಿಲ್ಲ, ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಆರೋಪಗಳನ್ನ ಕೆಲವೊಂದಿಷ್ಟು ಭಕ್ತಾದಿಗಳು ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಸಮಾಜದ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಅದನ್ನೆಲ್ಲ ಇದುವರೆಗೂ ಕೂಡ ಹತ್ತಿಟ್ಕೊಂಡು ಬರುವಂತ ಕೆಲಸವನ್ನ ಸಮಾಜ ಮಾಡಿತ್ತು. ಆದ್ರೆ ಇತ್ತೀಚೆಗೆ ಸ್ವಾಮೀಜಿಗೆ 78 ವಯಸ್ಸಾಯ್ತು. ಇದುವರೆಗೂ ಕೂಡ ಮರಿ ಸ್ವಾಮೀಜಿಯನ್ನ ನೇಮಕ ಮಾಡಿಲ್ಲ. ಅದರಲ್ಲೂ ಕೂಡ ವಿದೇಶದಲ್ಲಿ ಕೂಡ ಅವರೊಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ಅವರೇ ಸರ್ವಾಧಿಕಾರಿ ಅಂತ ಮಠದಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಆರೋಪಗಳು ಕೇಳಿಬಂದ ನಂತರ ಈಗ ಅದೇ ಸಮಾಜದ ಎಲ್ಲ ಮುಖಂಡರು ಕೂಡ ಅಂದ್ರೆ ಈಗ ಏನು ಸಾಧು ಲಿಂಗಾಯತ ಸಮುದಾಯದ ಎಲ್ಲ ಮುಖಂಡರು ಸೇರಿ ಈಗ ಒಂದು ಸಭೆಯನ್ನ ಕರೆದಿರುವಂತದ್ದು. ದಾವಣಗೆರೆ ಅಪೂರ್ವ ರೆಸಾರ್ಟ್ ಅಲ್ಲಿ ಕರೆದಿರುವಂತದ್ದು. ಯಾಕಂದ್ರೆ ದಾವಣಗೆರೆ ಮಧ್ಯಭಾಗ, ಅದರಲ್ಲೂ ಕೂಡ ಸಾಕಷ್ಟು ಸಮುದಾಯವನ್ನ ಅಂದ್ರೆ 4.5 ಲಕ್ಷಕ್ಕೂ ಅಧಿಕ ಸಮುದಾಯ ಇರುವಂತ ಜಿಲ್ಲೆ ಅದು. ಹೀಗಾಗಿ ಅಲ್ಲೇ ಒಂದು ಸಮುದಾಯದ ಎಲ್ಲ ಮುಖಂಡರನ್ನ ಸಭೆಯನ್ನ ಕರೆಯಲಾಗಿದೆ. ಈ ಸಭೆಗೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆಗಮಿಸ್ತಾರೆ ಅಂತ ಹೇಳಾಗ್ತಾ ಇದೆ, ಮಾಜಿ ಸಿಎಂ ಅವರು. ಮತ್ತು ಈಗಾಗಲೇ ಏನು ಅಖಿಲ ಭಾರತ ವೀರಶೈವ ಮಹಾಸಭಾದ ಮತ್ತು ಸಮಾಜದ ಮುಖಂಡರಾದಂತ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಇಲ್ಲಿ ಕೂಡ ಪ್ರಮುಖ ವಿಚಾರಗಳು, ಯಾಕೆ ಸ್ವಾಮೀಜಿಯನ್ನ ಬದಲಾವಣೆ ಮಾಡಬೇಕು, ಕೆಲವೊಂದಿಷ್ಟು ವಿಚಾರಗಳು ಈಗಾಗಲೇ ಹಂಚ್ಕೊಳ್ತಾ ಇದ್ದಾರೆ. ಅಂದ್ರೆ ಈ ಸ್ವಾಮೀಜಿಯನ್ನ ಯಾಕೆ ಮಠದಿಂದ ಮತ್ತೆ ಈಗ ಪೀಠವನ್ನು ತ್ಯಜಿಸಿ ಬೇರೆಯವ್ರನ್ನ ನೇಮಕ ಮಾಡ್ಬೇಕು ಅಂತ ಯಾಕೆ ಹೇಳ್ತಾರೆ, ಏನು ಆರೋಪಗಳಿದೆ, ಎಲ್ಲದ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಆಗುತ್ತೆ. ನಂತರ ಕೂಡ ಸ್ವಾಮೀಜಿಯನ್ನ ಬದಲಾವಣೆ ಮಾಡ್ತಾರ ಅಥವಾ ಮರಿ ಸ್ವಾಮೀಜಿಯನ್ನ ನೇಮಕ ಮಾಡುವವರೆಗೂ ಅದೇ ಸ್ವಾಮೀಜಿಗೆ ಮುಂದುವರಿತಾರ, ಎಲ್ಲ ರೀತಿಯ ಕೂಡ ಚರ್ಚೆ ನಡೆಯುತ್ತೆ. ಈ ಚರ್ಚೆ ನಡೆದ ನಂತರ
ಏನೆಲ್ಲ ನಿರ್ಣಯವನ್ನ ಕೈಗೊಳ್ಳಲಾಯಿತು ನಂತರ ಓಕೆ ಮಹಾದೇವ್, ಮತ್ತೆ ಮಾತಾಡಿಸ್ತೀನಿ. ಈಗ ನಮ್ಮ ಜೊತೆಗೆ ಸಿರಿಗೆರೆ ಸಂಘದ ಅಧ್ಯಕ್ಷರಾಗಿರುವಂತಹ ಬಸವರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಈಗ ಶ್ರೀಗಳ ಬದಲಾವಣೆಗೆ ಆಗ್ತಾ ಇರುವಂತಹ ಸಭೆ ನಿಯಮಗಳ ಪ್ರಕಾರವಾಗಿ ಆಗಬೇಕು ಅನ್ನೋ ಬದಲಾವಣೆ, ಅದರ ಬಗ್ಗೆ ಇರೋ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಏನು ಹೇಳ್ತೀರಿ? ಇದು ಸಾಧು ಸದ್ಧರ್ಮ ಸಿರಿಗೆರೆ ಸಂಬಂಧಪಟ್ಟಂತೆ ಸಾಧು ಸದ್ಧರ್ಮ ವೀರ ಸೇವೆ ಸಮಾಜ 100 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರ್ತಕ್ಕಂಥ ರಿಜಿಸ್ಟರ್ಡ್ ಸಂಘ ಇದೆ. ಅದಕ್ಕೆ ನಾನು ಈಗ ಅಧ್ಯಕ್ಷನಾಗಿದ್ದೇನೆ. ಓಕೆ. ಇವರು ಕರೆದಿರ್ತಕ್ಕಂಥದ್ದು ಅದು ಕಾನೂನುಬದ್ಧವಾದಂಥ ಸಭೆ ಅಲ್ಲ. ನಾವು ಏನೇ ದೂರಿದ್ರೂ ಕೂಡ ನಮ್ಮ ಸಂಘಕ್ಕೆ ಸಲ್ಲಿಸ್ಬೋದಾಗಿತ್ತು. ನಾವು ಪರಿಶೀಲನೆ ಮಾಡ್ತಾ ಇದ್ವಿ. ಆಮೇಲೆ ಇವತ್ತಿನ ಸಭೆಯಲ್ಲಿ ಯಾವ ನಿರ್ಣಯ ತಗೊಂಡ್ರು ಕೂಡ ಅದು ಸಿಂಧು ಆಗಲ್ಲ. ಇದು ಕೆಲವು ಜನರು ಕರೆದಿರ್ತಕ್ಕಂಥ ಸಭೆ. ಇದಕ್ಕೆ ಕಾನೂನಿನ ಮಾನ್ಯತೆನೂ ಕೂಡ ಇಲ್ಲ. ಓಕೆ. ಆಮೇಲೆ ಅವರು ಕೆಲವು ಸುಳ್ಳು ಆಪಾದನೆಗಳನ್ನ ಹೊರಗೆ ಬರ್ತಾ ಇದೆ. ನಿಮ್ಮ ಟಿವಿಲಿ ಬರ್ತಾ ಇರ್ತಕ್ಕಂಥದನ್ನ ನಾನೀಗ ನೋಡಿದೆ. ಅಲ್ಲಿ ಏನ್ ಚರ್ಚೆ ಮಾಡಿದಾರೋ ನನಗೆ ಗೊತ್ತಿಲ್ಲ, ಯಾರ್ಯಾರು ಭಾಗವಹಿಸಿದಾರೋ ಗೊತ್ತಿಲ್ಲ. ಆದ್ರೆ ಟಿವಿಯಲ್ಲಿ ಅವರು ತಂಗಿ ಮಗನ್ನ ಉತ್ತರಾಧಿಕಾರಿ ಮಾಡಕ್ ಹೊರಟಿದ್ರು ಅಂತಕ್ಕಂಥದ್ದು ಸುಳ್ಳು. ಓಕೆ, ಗೊತ್ತಾತಾ? ಉತ್ತರಾಧಿಕಾರಿ ಆಯ್ಕೆ ಮಾಡ್ಲಿಕ್ಕೆ ಕೆಲವರು ಏನ್ ಮಾಡ್ತಾ ಇದ್ದಾರೆ, ನ್ಯಾಯಾಲಯಕ್ಕೆ ಹೋಗಿ ಅದನ್ನ ಆಯ್ಕೆ ಪ್ರಕ್ರಿಯೆಯನ್ನ ತಡಿಲಿಕ್ಕೆ ಒಂದ್ ಕಡೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳಿಗೆ ಉತ್ತರಾಧಿಕಾರಿ ಆಯ್ಕೆ ಮಾಡಲಿಕ್ಕೆ ಹಕ್ಕಿಲ್ಲ. ಆಮೇಲೆ ಸಾಧು ಸದ್ಧರ್ಮ ಸಮಾಜಕ್ಕೆ ಆಯ್ಕೆ ಮಾಡಲಿಕ್ಕೆ ಹಕ್ಕಿಲ್ಲ ಅಂತಕ್ಕಂಥದ್ದನ್ನ ಒಂದ್ ಕಡೆ ನ್ಯಾಯಾಲಯದಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ನ್ಯಾಯಾಲಯದಲ್ಲಿ ಕೇಸ್ ಇದೆ. ಆ ನ್ಯಾಯಾಲಯದ ಕೇಸು ಇತ್ಯರ್ಥ ಆಗಲ್ಲ ತನಕ ನಾವು ಆ ಪ್ರಕ್ರಿಯೆಯನ್ನ ಚಾಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಏನು ಸ್ವಾಮೀಜಿಯವರು ಏನು ವಯಸ್ಸಾಯಿತು ಅಂತ ಅಂದ್ರೆ ಅವರು ಮನಸ್ಸಿಗಾಗ್ಲಿ ಅಥವಾ ಅವರ ಅದ್ಭುತವಾದಂತ ಒಂದು ಚೈತನ್ಯಕ್ಕಾಗ್ಲಿ ಅವರ ಜ್ಞಾನಕ್ಕಾಗ್ಲಿ ವಯಸ್ಸಾಗಿಲ್ಲ. ಇವತ್ತು ಬೇರೆ ಮಠಗಳಲ್ಲಿ ಸಿದ್ಧಗಂಗಾ ಮಠದಲ್ಲಿ ಮತ್ತು ಬೇರೆ ಬೇರೆ ಮಠದಲ್ಲೂ ಕೂಡ ಎಷ್ಟು ವಯಸ್ಸಿನ ತನಕನೂ ಕೂಡ ಮಠಾಧೀಶರು ಅದರೇ ಅಂತಕ್ಕಂಥದ್ದು ಇವತ್ತು ದೇಶಕ್ಕೆ ಸಮಾಜಕ್ಕೆ ಗೊತ್ತಿದೆ. ಆದರೆ ಅವರೇನು ಇರಬೇಕು ಅಂತನೂ ಬಯಸಲ್ಲ, ನಾವು ಏನು ಅವರ ಇರಲ್ಲೇ ತನಕನೂ ಇರಬೇಕು ಅಂತನೂ ಕೂಡ ನಮ್ಮ ಅಭಿಪ್ರಾಯನೂ ಕೂಡ ಏನಿಲ್ಲ. ಗೊತ್ತಾಯ್ತಲ್ಲ? ಆದ್ರೆ ಈ ನ್ಯಾಯಾಲಯದ ತೊಡಕುಗಳನ್ನ ನಾವು ಪರಿಹರಿಸಿಕೊಂಡು ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತೀವಿ. ಅದಕ್ಕೆ ವಿಧಿವಿಧಾನಗಳಿದಾವೆ. ಬೈಲಾದಲ್ಲಿ ಯಾವ ರೀತಿ ಉತ್ತರಾಧಿಕಾರಿ ಆಯ್ಕೆ ಮಾಡಬೇಕು ಏನು ಅಂತಕ್ಕಂಥ ಬೈಲಾ ಇದೆ. ಆ ಬೈಲಾದ ಪ್ರಕಾರ ನಾವು ಮುಂದುವರಿತೀವಿ, ಮುಂದಿನ ಹೆಜ್ಜೆ ಇಡ್ತೀವಿ ಬೈಲಾದ ಪ್ರಕಾರನ. ಇದಕ್ಕೆ ಕಾನೂನಿನ ಮಾನ್ಯತೆ ಇಲ್ಲ. ಬಹುಶಃ ಅವ್ರು ಇಲ್ಲಿ ತೀರ್ಮಾನ ತಗೊಳ್ತಕ್ಕಂಥದ್ದು ಏನೋ ಸಲಹೆ ರೂಪದಲ್ಲಿ ಇರ್ಬೋದು, ಯಾವುದು ಏನ್ ಮಾಡ್ಬೇಕು ಅಂತಕ್ಕಂಥದನ್ನ ಮತ್ತೆ ಸಲಹೆ ರೂಪದಲ್ಲಿ ಇರ್ಬೋದೇ ವಿನಃ ಇವತ್ತೇನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಕಾನೂನಿನ ಮಾನ್ಯತೆ ಇಲ್ಲ. ಓಕೆ, ಬಟ್ ಈ ಬೆಳವಣಿಗೆಗಳು ಯಾಕೆ ಸರ್ ಆಗಿದ್ರೆ? ಈಗ ನೀವು ಹೇಳೋ ಹಾಗೆ ಯಾವುದೇ ಮಾನ್ಯತೆ ಇಲ್ಲ, ಅದು ಸಿಂಧು ಆಗಲ್ಲ ಅಂತ ಗೊತ್ತಿದ್ದು ಕೂಡ ಸ್ವಾಮೀಜಿಗಳ ಬದಲಾವಣೆ ಬಗ್ಗೆ ಇಂಥದ್ದೊಂದು ಸಭೆ ನಡೆಸ್ತಾರೆ ಅಂದ್ರೆ ಏನ್ ನಡೀತಾ ಇದೆ? ಆಗಿದ್ರೆ ಕಾರಣ ಏನು ಇದಕ್ಕೆಲ್ಲ ಅನ್ನೋದು ಅದಕ್ಕೆ ಅವ್ರಿಗೆ ಕೇಳಬೇಕು ಉತ್ತರನ. ಯಾಕೆ ಸಭೆ ಮಾಡ್ತಾ ಇದ್ದೀರಿ ಏನು ಅಂತ ಅವ್ರಿಗೆ ಕೇಳಬೇಕು. ಅವ್ರು ಏನೇ ಇದ್ರು ಕೂಡ ಲಿಖಿತವಾಗಿ ಸಮಾಜಕ್ಕೆ ಕೊಟ್ರೆ ಅದನ್ನ ಪರಿಶೀಲನೆ ಮಾಡ್ತೀವಿ, ಸಮಾಜ ಪರಿಶೀಲನೆ ಮಾಡುತ್ತೆ. ಓಕೆ, 42 ತಾಲೂಕಿನ ಅಧ್ಯಕ್ಷರಿದ್ದಾರೆ, ಆಯ್ಕೆ ಆದಂತ ಅಧ್ಯಕ್ಷರಿದ್ದಾರೆ. ನಾನು ರಾಜ್ಯದಲ್ಲಿ ಆಯ್ಕೆ ಆದಂತ ಅಧ್ಯಕ್ಷ ಇದ್ದೀನಿ. ಆಲ್ ರೈಟ್ ಸರ್, ಅದಕ್ಕೆ ಸಂವಿಧಾನ ಇದೆ, ಅದಕ್ಕೆ ಬೈಲಾ ಇದೆ. ಓಕೆ ಬಸವರಾಜಪ್ಪ ಅವರೇ, ಧನ್ಯವಾದ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.